ಎಂತ ವೆದರ್ ಮಾರ. ನೀವು ಈಗ ಮನೆಯಲ್ಲಿ ಕುತ್ಕೊಂಡು ನನ್ನ ಬ್ಲಾಗ್ ನೋಡ್ತಿದ್ರಿ, ನೀವು ಎಂತ ಮಾಡ್ತಿದ್ದೀರಿ? ಬನ್ನಿ ಇಲ್ಲಿಗೆ, ಎಂಜಾಯ್ ಮಾಡಿ ಲೈಫ್ ಅನ್ನು. ಒಂದೇ ಸಲ ಇರುದು ಲೈಫ್, ಒಂದೇ ಸಲ ಎಂಜಾಯ್ ಮಾಡ್ಬೇಕು, ಗಮ್ಮತ್ ಮಾಡ್ಬೇಕು. ನೋಡ ಅತ್ತಿಗೆ ನಾಳೆ ಕೆಲಸದಲ್ಲಿದ್ದು ಡ್ಯೂಟಿಯಲ್ಲಿದ್ದು ಬಂದೇವೆ ನಾವು ರಜೆ ಮಾಡಿಕೊಂಡು. ಅಕ್ಷಯ್ ಬ್ಯಾಂಗ್ಳೂರಿಂದ ಬಂದಿದ್ದಾನೆ ಇದು ಟ್ರಿಪ್ಪಿಗೆ ಹೋಗ್ಲಿಕ್ಕೆ, ಈಗ ಮನೇಲಿದ್ದ. ನೋಡಿ ನೀವು ಯಾರೆಲ್ಲ ಆಫ್ ರೋಡ್ ಮಾಡ್ಲಿಕ್ಕೆ ಇಲ್ಲಿ ಬರ್ತಿದ್ದೀರಿ, ಟೂ ವೀಲರ್ ಅಲ್ಲಿ, ಬೈಕ್ ಸ್ಕೂಟರ್ ಯಾವುದೇ ಆಗಲಿ, ಟೂ ವೀಲರ್ ಇದ್ರೆ ಬಿಡುದೇ ಇಲ್ಲ ಕ್ಯಾತನ್ ಮತ್ತು ಹಿಲ್ಸ್ ಅಲ್ಲಿ. ಅಂದ್ರೆ ಇಲ್ಲಿ ಸೈಕಲ್ ಬಗೆ ಮುಚ್ಚಕ್ರದ ಸೈಕಲ್ ದಂಡಬಹುದು. ಸೊ ಅಲ್ಲಿ ಬಿಡುದೇ ಇಲ್ಲ ಅಂತೆ. ಸೊ ಎಣಿಸದೆ ಬಂದ ಭಾಗ್ಯ ನಮ್ಗೆ ಟ್ರಕ್ಕಿಂಗ್ ಅದು. ನೀವು ನೋಡ್ತಿದ್ದೀರಾ ಚಾನಲ್, ನಮ್ಮ ಚಾನಲ್, ನಮ್ಗೆ ನಾನು ಕರ್ಕೊಂಡು ಹೋಗ್ತೇನೆ. ನಾವು ಎಷ್ಟಾರು ಕಷ್ಟದಲ್ಲಿ ಕರ್ಕೊಂಡು ಗಂಟೆ ಹೊಡಿಯಿರಿ ಸಾಕತ್ತೆ. ಗುಡ್ ಮಾರ್ನಿಂಗ್ ಎವ್ರಿವನ್. ನೀವು ನೋಡ್ತಿದ್ದೀರ ರಿಯಲಿಕ್ ಫಿಲ್ಮ್ಸ್ ಇನ್ ಕನ್ನಡ. ನಾನು ನಿಮ್ಮ ಸಾಗರ್. ಇವತ್ತೆಂತ ಅಂತ ಹೇಳಿದ್ರೆ, ಈ ನಮ್ಮ ಮುಖವನ್ನು ನೀವು ನೋಡಿ ತುಂಬಾ ಟೈಮ್ ಆಗಿರ್ಬೋದು. ಸೊ ಇವತ್ತು ನಾವು ಹೋಗ್ತಿದ್ದೇವೆ ಎಲ್ಲಿಗೆ? ಯಾತನ್ಮಕ್ಕಿ ಹಿಲ್ ಸ್ಟೇಷನ್. ನಮ್ಮ ಜೊತೆ ಇದ್ದಾರೆ ನಮ್ಮೊಟ್ಟಿಗೆ ಇದ್ದಾರೆ ನಮ್ಮ ರತನ್. 4000 ಹೆಲ್ಮೆಟ್ ಡೆವಲಪ್ಮೆಂಟ್ ಉಂಟು. ಯಾಕಂತ ಹೇಳಿದ್ರೆ ಫಸ್ಟ್ ವಿಡಿಯೋ ಮಾಡುವಾಗ 2000 ಹೆಲ್ಮೆಟ್, ಇದು 4000. ನೋ ಗೈಸ್, ಬರ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೇಗ. ಒಂದು 1000 ಮೈಲ್ ಸ್ಟೋನ್ ಅನ್ನು ಮುಟ್ಟುವ. ನಮ್ಮದು ನ್ಯೂ ಮೆಂಬರ್ ಅತ್ತಿಗೆನವರು, ನಮ್ಮ ಅಣ್ಣನಿಗೆ. ಎಷ್ಟು ಜನ ಇದ್ದಾರೆ ಅತ್ತಿಗೆನವರು? ಅಂಚೂರನ್ರಿ ಅಣ್ಣನಿಗೆ ಮದುವೆ ಆಗಿದೆ, ಅದ್ರ ಬ್ಲಾಗ್ ಎಲ್ಲ ಇಲ್ಲ. ಸಾಕಾಯ್ತು. ಇಲ್ಲೇ ಇದ್ದಾನೆ ಅಣ್ಣ, ಹೊಸ ರೈನ್ ಕೋಟ್ ತಗೊಂಡು ಜಿಗ್ ಜಿಗ್ ಅತ್ತಿಗೆ ಕೊಡಿಸಿದ್ದು ಅತ್ತಿಗೆ. ಸೊ ಇವತ್ತು ಇದು ಉಂಟು ನಮ್ಮೊಟ್ಟಿಗೆ, ನಮ್ಮ ಬೇಬಿ ಉಂಟು. ಇದೊಂದು ಇನ್ನೊಂದು ಬೇಬಿ, ಇದು ಇವನ ಬೇಬಿ. ಇವನಲ್ಲ, ಇವನ ಓನರ್ ಚೇಂಜ್ ಒಂದು ಗೊತ್ತಾ? ಅದು ಸೈಡ್ಗೆ ಇದು ನಮ್ದು ಹೊಸತ್ತು, ನಮ್ಗೆ ಹೊಸತ್ತು, ದಿ ಫಾರ್ಡ್ ಐಕಾನ್. ಸೊ ಹೋಗುವ, ಟ್ರಿಪ್ ಎಲ್ಲ ರೀಸೆಟ್ ಮಾಡಿ ಆಯಿತು. ಫುಲ್ ಟ್ಯಾಂಕ್ ಉಂಟೆಲ್ಲ ಅದರಲ್ಲಿ. ಹೋಗುವ, ಹೊರಡುವ. ಜೈ ಜೈ. ಟ್ರಿಪ್ ರೀಸೆಟ್ ಮಾಡಿ ಆಯಿತು, ಎಲ್ಲ ಹೊರಡ್ತಿದ್ದೇವೆ. ಮಳೆ ಬರ್ತಾ ಉಂಟು ಚೂರು. ತೋಜು ಬರ್ಸ ಓಕೆ, ಲೆಟ್ಸ್ ಗೋ. ಈಗ ನೆಕ್ಸ್ಟ್ ಸ್ಟಾಪ್ ಬಜಗೋಳಿಯಲ್ಲಿ ವೈಟ್ ಬೋಜ್. ಸೊ ಇವತ್ತೆಲ್ಲ ದುಂದ್ಲ ಕಾಣ್ಬೋದು ನಿಮಗೆ, ಅಂತ ಕಾಣ್ತಿಲ್ಲ. ಲೈಟ್. ಸೊ ಇಲ್ಲಿ ರೈನ್ ಕೋಟ್ ಹಾಕ್ಲಿಕ್ಕೆ ನಿಲ್ಲಿಸಿದ್ದೇವೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಲಾಸ್ಟ್ ಟೈಮ್ ಪಲಾವ್ ತಿಂದು ಆಗಲಿಲ್ಲ ನಮಗೆ ಅಂತಲ್ಲ ಅಂಚ ವಯಸ್ಸಲ್ಲಿ ಎಲ್ಲುಡಿತ್ತ ಎಳ್ಳು ಜ್ಯೂಸ್ ಕಾಲಿ. ನಾವೀಗ ಹೋಟೆಲಲ್ಲಿ ಇದ್ದೇವೆ. ಈಗ ನಾವು ಇಡ್ಲಿ ಆರ್ಡರ್ ಮಾಡಿದ್ದೇವೆ. ಇಡ್ಲಿ ತಿಂದು ಲೆಟ್ಸ್ ಗೋ ಫಾರ್ ದ ಡ್ರೈವ್ ಬೇಬಿ. ಸೊ ನಾವು ಹಾಕಿದ್ದೇವೆ, ರೈನ್ ಜಾಕೆಟ್ಸ್ ಎಲ್ಲ ಹಾಕಿದ್ದೇವೆ ರೈನ್ ಕೋಟ್. ಸೊ ಈಗ 1 2 3 ಇದಲ್ಲ ಹೋಗುವ. ಅಣ್ಣನ ಜಾಕೆಟ್ ಎಟ್ಟು ತೋಜಿನದ ಯೂಟ್ಯೂಬ್ ಅಲ್ಲಿ ಬಂದ ಹಣ ಜಾಕೆಟ್ ಬರಲಿಲ್ಲ, ಹಾಗೆಲ್ಲ ಬರುದಿಲ್ಲ. ಅವ್ರು ಮಾರ್ಮವ ನಮ್ದು ಯೂಟ್ಯೂಬ್ ಬಂದಿದೆ, ಹೇಳುದಿಲ್ಲ. ಏಲಿಯನ್ ಜಾದೂ. ಸೊ ಲೆಟ್ಸ್ ಗೋ, ಹೋಗುವ. ಚೆಕ್ ಪೋಸ್ಟ್ ಅಲ್ಲಿ ನಿಲ್ಲಿಸಿದ್ರು. ಈಗ ಬಿಟ್ಟು ಹೋಗ್ತೇವೆ. ಹೊರನಾಡು ಟೆಂಪಲ್ ಅಂತ ಹೇಳಿ ಹೋಗುವ. ಹೊರನಾಡಿಗೆ ಹೋಗಿ ನೋಡಿದ್ರೆ ನಿನ್ನನ್ನು. ಲೆಟ್ಸ್ ಗೋ ಗಾಯ್ಸ್. ಫುಲ್ಲು ಫಾಗ್ ಉಂಟು, ನಿಮಗೆ ಕಾಣ್ತದೆ ಎಲ್ಲೋ ಗೊತ್ತಿಲ್ಲ.
ಕಾಣ್ತು ಏನ್ ಕಾಣ್ತಿಲ್ಲ ಇದ್ರದ್ರು ನಮ್ಮ ಜನ ಇದ್ದಾರೆ ಅವನದು ಒಳ್ಳೆ ಫಾಗ್ ಲೈಟ್ಸ್ ಡ್ರೈವ್ ಸ್ಲೋ ನ್ಯಾಷನಲ್ ಡ್ಯೂಟಿ ಅಂತ ನಾವಿದ್ದೇವೆ ನಮ್ಮ ಓಲ್ಡ್ ಸ್ಪಾಟ್. ನಾವೊಮ್ಮೆ ಬಂದಾಗ ಓಲ್ಡ್ ಸ್ಪಾಟ್ ಆದದ್ದು. ಓಲ್ಡ್ ಸ್ಪಾಟ್ ನಾವಿಲ್ಲಿ ಫಸ್ಟ್ ವಿಡಿಯೋ ಮಾಡುವಾಗ ಬಂದದ್ದೇನು ಮೋಸ್ಟ್ಲಿ. ಸೊ ಓ ಮೈ ಗಾಡ್, ಎಂತ ವೆದರ್ ಮಾರೆ. ನೀವು ಈಗ ಮನೆಯಲ್ಲಿ ಕುತ್ಕೊಂಡು ನನ್ನ ವ್ಲಾಗ್ ನೋಡ್ತಿದ್ರಿ, ನೀವು ಎಂತ ಮಾಡ್ತಿದ್ದೀರಿ? ಬನ್ನಿ ಇಲ್ಲಿಗೆ, ಎಂಜಾಯ್ ಮಾಡಿ ಲೈಫ್ ಅನ್ನು. ಒಂದೇ ಸಲ ಇರುದು ಲೈಫ್, ಒಂದೇ ಸಲ ಎಂಜಾಯ್ ಮಾಡ್ಬೇಕು, ಗಮ್ಮತ್ ಮಾಡ್ಬೇಕು. ನೋಡ ಅತ್ತಿಗೆ ನಾಳೆ ಕೆಲಸದಲ್ಲಿದ್ದು ಡ್ಯೂಟಿಯಲ್ಲಿದ್ದು ಬಂದೇವೆ ನಾವು ರಜೆ ಮಾಡಿಕೊಂಡು. ಅಕ್ಷಯ್ ಬ್ಯಾಂಗ್ಳೂರಿಂದ ಬಂದಿದ್ದಾನೆ ಇದು ಟ್ರಿಪ್ಪಿಗೆ ಹೋಗ್ಲಿಕ್ಕೆ. ಈಗ ಮನೇಲಿದ್ದ ಕೆಲಸ ರಜೆ ಹೋಗುವ ಅಲ್ಲ ಅವನು ವೀಡಿಯೋ ನಿಂತಲ್ಲ ಪೂರ ದೈದಿನಿ ನೀವು. ಪ್ಯಾಂಟ್ ತೆಗಿಯ, ಏನ್ ತೊಂದ್ರೆ ಇಲ್ಲ. ಫೋಟೋ ಮಾಡ್ಬೇಕು, ಫೋಟೋ ತೆಗಿಬೇಕು. ನಮ್ದು ಇದೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಇಲ್ಲ. ನಾವು ನಿಲ್ಲುವಾಗ ಯಾರು ಇರ್ಲಿಲ್ಲ, ಈಗ ಸುಮಾರು ಜನ ಇದ್ದಾರೆ. ಸೊ ಗಮ್ಮತ್ ಆಗ್ತಾ ಉಂಟು ಇಲ್ಲಿ. ಅಲ್ಲಿ ಡ್ಯಾನ್ಸ್ ಆಗ್ತಾ ಉಂಟು. 14 ಗನ. ಸೊ ತುಂಬ ಫೋಟೋಸ್ ಎಲ್ಲ ತೆಗ್ದು ಎಂಥ ಪ್ಲೇಸ್ ಅಂತ ಹೇಳ್ರಿ ನೋಡಿ. ಅಲ್ಲಿ ಹೋಗುವ ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲಿ? ಕ್ಯಾತನ್ಮಕ್ಕಿಗೆ ಅಲ್ಲ, ಹೊರನಾಡಲ್ಲಿ ನಿಮ್ಗೆ ಇದು ನೋಡುವ ಅಂತ ನೋಡುವ ಅಲ್ಲ. ಮೂಲೆ ಒಳ್ಳೆಯ ಮನೇಲಿ ಇರ್ಬೋದು. ಸೊ ಮೇಲೆ ಹೋಗಿ ಬಂದ್ವಿ, ಫೋಟೋಸ್ ಎಲ್ಲ ಸ್ವಲ್ಪ ತೆಗ್ದ್ವಿ, ಬಂದಿತ್ತು ದೇವಸ್ಥಾನ. ಸೊ ಈಗ ಹೋಗುವ. 23 ಕಿಲೋಮೀಟರ್ಸ್ ಟು. ಈಗ ಕಳಸದಲ್ಲಿದ್ದೇವೆ. ಫ್ಯೂಲ್ ಹಾಕಿದ್ವಿ ಇಲ್ಲಿ 32 ಮೈಲೇಜ್, 32.6 ಮೈಲೇಜ್ ಇದ್ರದ್ದು. ಹೇಗೆ ಸೂಪರ್. ಕಳಸದಲ್ಲಿ ಆಂಟಿ ನೋಡಿ, ಅವನ ಚೈನ್ ಲೂಬ್ ಮಾಡ್ತಿದ್ದಾನೆ. ಮನೇಲಿ ಮಾಡ್ಲಿಕ್ಕೆ ಪುರ್ಸೋದಿಲ್ಲ ಅವನಿಗೆ. ಪಾಪ ಹೆಂಡತಿ ಕಷ್ಟ ನೋಡಿ. ಈಗ ಹೋಗುವ. ಸೊ ಭಯಂಕರ ಸ್ಕೂಟಿ. ಖುಷಿ ಆಯ್ತು ನಂಗೆ. ಏರುದಿಲ್ಲ, ಇಬ್ಬರು ಕೂತ್ಕೊಂಡ್ರೆ. ಟೈರ್ ಗ್ರಿಪ್ಪೇ ಇಲ್ಲ ಆದ್ರೂ ಬಂದಿದ್ದೇನೆ. ಈಗ ಆಫ್ ರೋಡ್ ನೋಡ್ಬೇಕು. ನಿಂದು ಪರವಾಗಿಲ್ಲ, ನಮ್ದು ರೋಡು ಅಂಜೋ ನಿನ್ನೊಳ ಅವು ದಾಲ ಆಪುಜಿ ಮಾರಿ ಪೋಡೆಚ್ಚು ಮಾರಿ ಏನಾಗುದಿಲ್ಲ, ದೇವರಿದ್ದಾರೆ. ಈಗ ಇದ್ದಾನೆ ನಮ್ದು ಬೇಬಿ. ಕಷ್ಟ ಆಗ್ತದೆ ಸ್ಕೂಟಿಯಲ್ಲಿ ಯಾವತ್ತು ರೈಡ್ ಮಾಡ್ಲಿಕ್ಕೆ. ಇಲ್ಲೆಲ್ಲ ಹಿಲ್ ಸ್ಟೇಷನ್ ಅಲ್ಲೆಲ್ಲ ಕಷ್ಟ. ಮೈಲೇಜ್ ಎಂತ ಕೊಡುದಿಲ್ಲ ಡಬಲ್ಸ್ ಅಲ್ಲಿ, ಮತ್ತೆ ಪಿಕಪ್ಸ್ ಏನಿಲ್ಲ. ಏನ್ ಮಾಡುದು? ನಮ್ದಾದ್ರೆ ಒಂದು ಇದು ಎಂತ ಹೇಳ್ತಾರೆ, ಒಂದು ಪ್ಯಾಷನ್. ನಮ್ಮ ಸ್ಕೂಟಿ ಯಾವಾಗ ತಕೊಂಡಿಂದ ನಾನು ಇಷ್ಟರ ತನಕ ಎಲ್ಲಿ ಹೋಗ್ಲಿಲ್ಲ. ಅಂದ್ರೆ ಒಮ್ಮೆ ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೆ, ಮತ್ತೆ ಎಲ್ಲಿ ಹೋಗ್ಲಿಲ್ಲ. ಖುಷಿ ಆಯ್ತು. ಮತ್ತೆ ಕೆಲವರು ಮೈಲೇಜ್ ಇಲ್ಲ ಆದ್ರೂ ಬೆಸ್ಟ್ ಗಾಡಿ. ಖುಷಿ ಆಯ್ತು ನಂಗೆ. ಮಂಗಳೂರಲ್ಲಿ ತುಂಬಾ ರನ್ ಆಡಿದೆ. ಸೊ ಹೋಗುವ. ಈಗ ಇಲ್ಲಿಂದ ಒಂದು 8-9 ಕಿಲೋಮೀಟರ್ಸ್ ಏನೋ ಉಂಟು, ಏನೋ ಗೊತ್ತಿಲ್ಲ, ನೋಡುವ. 1.2 ಕಿಲೋಮೀಟರ್ಸ್ಗೆ ಟರ್ನ್ ಆಗಿ 3 ಕಿಲೋಮೀಟರ್ಸ್ ಉಂಟಷ್ಟೇ. ಸೊ ಈಗ ಆ್ಯಕ್ಚುಲಿ ಬರೋದು ಆಫ್ ರೋಡ್. ಸೊ ಒಬ್ಬ ಅಂತೂ ಇಳಿಬೇಕೆ, 100% ಒಬ್ಬ ಅಂತೂ ಇಳಿಬೇಕೆ. ಐ ಡೋಂಟ್ ನೋ ಕಿ ಇಟ್ ವಿಲ್ ಗೋ ಆರ್ ನಾಟ್. ಹೋಪಿಂಗ್ ಇಟ್ ಮೈಟ್ ಪ್ರೂವ್ ಮಿ ರಾಂಗ್. ಡೆಡಿಕೇಟೆಡ್ ಟು ಆಕ್ಸೆಸ್ ಇಟ್ ಸೆಲ್ಫ್. ಸೊ ವ್ಯೂ ನೋಡ್ಬೋದು, ಅಂತ ಭಯಂಕರವಾಗಿದೆ. ಗುಡ್ಡ, ಮೋಡ, ಖುಷಿ. ಬಾಯ್ಯ ಮಾಡ ಇಲ್ಲಿ ಹೆಲ್ಪಿಂಗ್ ನೇಚರ್ ಆಗ್ತಾ ಉಂಟು. ಭಾರಿ ಡೇಂಜರಸ್ ಇದು. ಸೊ ಆ್ಯಕ್ಚುಯಲ್ ಆಗಿ ಇಲ್ಲಿ ನಾವು ಬಂದಿದ್ದೇವೆ. ಈಗ ಶುರು ಒಂದೇ ಆಫ್ ರೋಡ್. ಇಲ್ಲಿಂದ ಭಾರಿ ಕಷ್ಟ ಉಂಟು ಹೇಳಿದ್ದು. ಊಟಿಯಲ್ಲಿ ಅಂತೂ ಕಷ್ಟ ಉಂಟಂತೆ. ನಾನು ಒಂದು ಕೈಯಲ್ಲಿ ಮೊಬೈಲ್, ಒಂದು ಕೈಯಲ್ಲಿ ಆಫ್ ರೋಡ್ ಮಾಡ್ತಿದ್ದೇನೆ. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ನೋಡು ಎಂತ ಆಗ್ತದೆ ಅಂತ. ಅಂಚೇನೆ ಭಯಂಕರ ಆಫ್ ರೋಡ್ ಉಂಟು. ಸ್ಕೂಟಿ
ಮನೆಯಲ್ಲಿ ಆಫ್ ರೋಡ್ ಮಾಡ್ತಿದ್ದೀರಿ ಯಾರಾದರೂ? ಇಲ್ಲ ನೋಡು, ಒಂದು ಕಾಂಡ ಆಯ್ತಲ್ಲ, ಬೈಕಲ್ಲಿ ಬಿಡ್ತಿಲ್ಲಲ್ಲ ಅಂತ ಹೇಳಿದ್ರು. ಆ ಬುಲೆರೋ ಪೋಪುನ್ಗೆ ಮಾರ ನೋಡಿ ಅಲ್ಲಿ ನಮ್ಮ ಟಾರೆ ಪತ್ತಂ ಬೈದೊಡಿ ಇಲ್ಲ ಅಡಿತೀನ ನಮ್ಮ 4 ವೀಲ್ ಡ್ರೈವ್ ಆಕ್ಸಿಲ್ ಪಾಡ್ದು ಆಲ ಮಲ್ದೊಲಿ ಅಲ್ಲ ಬಸ್. ನೋಡಿ, ನೀವು ಯಾರೆಲ್ಲ ಆಫ್ ರೋಡ್ ಮಾಡ್ಲಿಕ್ಕೆ ಇಲ್ಲಿ ಬರ್ತಿದ್ದೀರಿ, 2 ವೀಲರಲ್ಲಿ, ಬೈಕ್ ಸ್ಕೂಟರ್ ಯಾವುದೇ ಆಗಲಿ, 2 ವೀಲರ್ ಇದ್ರೆ ಬಿಡುದೇ ಇಲ್ಲ. ಕ್ಯಾತನ್ಮ ಕೀಲ್ಸ್ ಅಲ್ಲಿ ಅಂದ್ರೆ ಇಲ್ಲಿ ಸೈಕಲ್ ಬಗೆ ಮುಚ್ಚಕ್ರದ ಸೈಕಲ್ ದಂಡಬಹುದು. ಸೊ ಅಲ್ಲಿ ಬಿಡುದೇ ಇಲ್ಲ ಅಂತೆ. ಸೊ ಎಣಿಸದೆ ಬಂದ ಭಾಗ್ಯ ನಮ್ಗೆ ಟ್ರಕ್ಕಿಂಗ್ ಅದ್ದು. ನೀವು ನೋಡ್ತಿದ್ದೀರಾ ಚಾನಲ್, ನಮ್ಮ ಚಾನಲ್, ನಮ್ಗೆ ನಾನು ಕರ್ಕೊಂಡು ಹೋಗ್ತೇವೆ. ನಾವು ಎಷ್ಟಾರು ಕಷ್ಟದಲ್ಲಿ ಕರ್ಕೊಂಡು ಗಂಟೆ ಹೊಡೀರಿ. ಸಾಕಾಯ್ತು ಫಸ್ಟೇ, ಸಾಕಾಡಿಗೆ ಮಳೆ ಬರುವ ಹಾಗಿದೆ. ಬಾರ್ಪುಣ ಆದಿತ್ಯ ಬೀನ್ಸ್ ಜೀಪಲ್ಲಿ ಹೋಗ್ಬೋದು. ಜೀಪಲ್ಲಿ ಒಂಚೂರು ಕಾಸ್ಟ್ಲಿ ಅಂತೆ. ಮತ್ತೆ ಕಾಸ್ಟ್ಲಿದ್ ವಿಷಯ ಅಲ್ಲ, ಅಲ್ಲಿ ಹೋದ್ರೆ ಮತ್ತೆ ನಮ್ಗೆ ಒಳ್ಳೇದು ಅಲ್ಲ, ಅವರು ಟೈಮ್ ಇಲ್ಲ, ಅವ್ರದ್ದು 15 ಮಿನಿಟ್ಸ್ ಅಲ್ಲಿ ಬೇಗ ಬೇಗ ಅರ್ಜೆಂಟ್ ಮಾಡಿ, ನಮಗೆ ಅರ್ಜೆಂಟ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಮಗೆ ಕರೆಕ್ಟ್ ಅಲ್ಲಿ ನಿಂತು ಫೋಟೋ ತೆಗೆದು ಹಾಗೆಲ್ಲ ಸೀನ್ ಇರ್ತದೆ. ಸೊ ಲೆಟ್ಸ್ ಗೋ, ಎಂತ ಆಗ್ತದೆ ಎದುರು ನೋಡುವ. ಓಕೆ, ಸೊ ನೀವು ಕೇಳ್ಬೋದು ಇಷ್ಟು ದಿವಸ ಎಲ್ಲಿದ್ದಿ ಮಾರೆ ಅಂತ, ವ್ಲಾಗ್ ಇಲ್ಲ ಏನಿಲ್ಲ, ಚಾನಲ್ ಅಂತ ಬಂದಾಯ್ತಾ ಅಂತ. ಯಾರು ಕೇಳಲ್ಲ, ಆದ್ರೂ ನಾವು ಹೇಳುದು ಏನಿಲ್ಲ, ಗಮ್ಮತ್ತು ಮಾಡ್ತಿದ್ದೆ ಲೈಫಲ್ಲಿ. ಕಾಲೇಜ್ ಮುಗಿತಾಯಿತ್ತು, ಇಂಟರ್ನ್ಶಿಪ್ಪಲ್ಲಿದ್ದೆ 3 ತಿಂಗಳು. ಅದಾದಮೇಲೆ ಮುಗೀತು, ಅಣ್ಣನ ಮದುವೆ ಆಯಿತು. ಅದಾದಮೇಲೆ ಕಾರ್ ತಗೊಂಡು, ಅಲ್ಲ ಅದಕ್ಕಿಂತ ಮುಂಚೆ ಕಾರ್, ಅದಾದಮೇಲೆ ಅಣ್ಣನ ಮದುವೆ, ಬಿಸಿ ಇದ್ದೆ ಫುಲ್ಲು, ಲೈಫಲ್ಲಿ ಅಪ್ಡೇಟ್ ಕೊಡಲಿಕ್ಕೆ ಆಗಲೇ ಇಲ್ಲ. ಸೊ ಈಗ ಒಂದು ಟ್ರಿಪ್ಪಿಗೆ ಹೋಗುವಾಗ ಎಣಿಸಿತು ಹೋಗುವ ಅಂತ, ವ್ಲಾಗ್ ಮಾಡುವಂತ. ಸೊ ಮಾಡ್ತಿದ್ದೇನೆ ನೋಡಿ, ಇಲ್ಲ ಈಗೆಲ್ಲ ವ್ಯೂಸ್ ಉಂಟು. ನಿಮ್ಮ ಮನೇಲಿ ಕೂತ್ಕೊಂಡು ಎಂತ ಮಾಡ್ತಿದ್ದೀರಿ? ಹೀಗೆ ಬನ್ನಿ, ಸಾಕಾಗಬೇಕು, ಮಲಗಬೇಕು ನೀವು ರಾತ್ರಿ ಇಡೀ. ನಿಮಗೆ ನಿದ್ದೆ ಬರೋದಿಲ್ಲ, ಪ್ರಾಬ್ಲಮ್ ಇದ್ರೆ ಬನ್ನಿ ಇಲ್ಲಿ ನೋಡಿ, ಸಾಕಾದದ್ದು. ಬೆವರು ಸುರಿಸಿ ಭೂಮಿಗೆ ಬೆವರಿಳಿಸಿ ನಡಿ ನಡಿ ಮಾರ ನಡಿ ಎಂತ ನೋಡಿದ್ದು ಈ ಬರ್ತನ ಮಾರೆ ಪೊಯ್ಯ. ಆಫ್ಲೈನ್ ಸಾಂಗ್ಸ್ ಅದು ಕಿಂಗ್ ಅವ ರತನ್, ಡಿಜೆ ರತನ್. आँखें तेरी शबनमी चेहरा तेरा आईना तू है ಅಂತ ಪ್ಲೇಸ್ ಮಾರೆ. ನಡ್ಕೊಂಡೆ ಬನ್ನಿ, ಜೀಪ್ ಎಲ್ಲ ವೇಸ್ಟ್. ಆ ಪೂಜೆ ಮೇರೆ ಹೆಂಗಾಪು ಓ ರೇಂಜ್ ಇಜ್ಜೆ ಯಾನ್ ಐಕೆ ಬಿಡ್ನಿ, ಯಾನ್ ಐಕು ಬೇಡ ಕೇಳಿ ಇದು ನಮ್ಮ ನಾವು ರೋಡ್ ಚೇಂಜ್ ಮಾಡಿದ್ವಿ ಇಲ್ಲಿಂದ ಆಕ್ಚುಲಿ ಹೋಗ್ಲಿಕ್ಕೆ, ಇಲ್ಲಿಂದ ಹೋಗ್ಲಿಕ್ಕೆ ಅಂತ ಹೇಳ್ತಿದ್ದಾರೆ. ನೋಡುವ ಎಂತ ಆಗ್ತದಂತ. ನಾವು ರೂಟ್ ಚೇಂಜ್ ಮಾಡಿದ್ವಿ, ಏನಂತ ಗೊತ್ತಾಗ್ತಿಲ್ಲ. ಹೋಗ್ತಾ ಇದ್ದೇವೆ, ನೋಡುವ ಎಂತ ಅಂತ. You know why we need to truck in our life? Because to enjoy this man. ಅದಕ್ಕೆ ಒಟ್ರಾಶಿ ವಿಂಡ್ ಬ್ಲಾಸ್ಟ್ ಉಂಟು, ಗೊತ್ತಾಗ್ತಿಲ್ವೇನೋ ಮೋಸ್ಟ್ಲಿ ನಿಮಗೆ, ಗೊತ್ತಾಗ್ತಿರ್ಬೋದು. ಆಗ್ತಾ ಉಂಟು ಏನೋ ಸತ್ಯ.
ಎಂತ ತುಂಬ ವಿಂಡ್ ಬ್ಲಾಸ್ಟ್ ಉಂಟು, ನಿಮಗೆ ಕೇಳ್ತಿಲ್ವ ಬೇಕು ಕಾಣ್ತಾ ಉಂಟು ನಿಮಗೆ ಕ್ಲೌಡ್ಸ್ ಎಲ್ಲ ಹೀಗೆ ಹೋಗ್ತಾ ಉಂಟು ಮೇಲಿಂದ. ಓ ಮಸ್ಟ್ ವಿಸಿಟ್ ಪ್ಲೇಸ್ ಇದು ಆ್ಯಕ್ಚುಲಿ, ಒಳ್ಳೆ ಪ್ಲೇಸ್ ಅಲ್ಲ. ಆದ್ರೆ ಇವಾಗ ಗ್ರೇಟೇ ಅವನದ್ದು ತಲ ಪಂಡ್ರೆಗೆ ಪ್ರತಿಫಲ ಏರಿಯಾ ಇದ್ರಲ್ಲೆಲ್ಲ ಜೀಪ್ ಬರ್ತದೆ ಅಲ್ಲ, ಸೈಡಿಂದ ಬರ್ತದ. ಒಬ್ಬ ಈಗ ಹೊರನಾಡಿಗೆ ಹೋಗುವ ಪ್ಲಾನ್ ಉಂಟು. ಹೋಗುವ ರೋಡಿಗೆ ನೋಡಿ, ಬೈಕಲ್ಲೆಲ್ಲ ಬರ್ಲಿಕ್ಕೆ ಹೋಗ್ಬೇಡಿ, ಆಗುದಿಲ್ಲ ನಿಮ್ಮಿಂದ. ತೊಟ್ಟೆ ನಾವಿಲ್ಲಿರುವುದು ಹೊರನಾಡು ಟೆಂಪಲ್. ಹೇಗೆ ಸೂಪರ್ ಯಾಲ ಪಂಡ್ರೆಗೆ ಇಜ್ಜದ ಎಂತ ಗಾಳಿ ಅಂತ ಹೇಳಿದ್ರೆ ಎಸಿ 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 ಇನ್ನು ಮಾತಾಡ್ಲಿಕ್ಕೆ ಅಲ್ಲಾತಿಗೆ ಥಂಡಿ ಹವ ಸಾಕಾಯ್ತು. ನಿಕಲಿಪುರ ಜಾಸ್ತಿ ಆಯ್ತು. 2:30 ದರ್ಶನ ಅಂತೆ, ಎಂತ ಅಂತ ನೋಡುವ. ಊಟಕ್ಕೆ ಕರಿತಿದ್ದಾರೆ ನಮ್ಮನ್ನು. ಜೋರ್ ಬಡವಲ್ಲ ಒಂದು ಅಜ್ಜಿ ನೋಡಿ. ಈ ಕಡೆ ಹೋಗಿ ಸರ್, ಬಲಕ್ಕೆ ಓ ಅವು ಡೈವರ್ಸ್ ಅಂದಿತ್ತೀರಿ. ಹೋಗುವ ಈಗ ಊಟಕ್ಕೆ. ದರ್ಶನ 2:30 ಅಂತೆ, ನೋಡ್ಕೊಳ್ಳಿ. ನಾವು ಊಟಕ್ಕೆ ಹೋಗುವ. ಲೈನ್ ಇದೆ, ಲೈನಿಗೆ ಊಟಕ್ಕೆ. ಫುಲ್ ರಶ್ ಉಂಟು. ಎಂಟ್ರಿ ಅಂತ ಇವತ್ತಾಗ್ಲಿಕ್ಕಿಲ್ಲ ನಮಗೆ. ಏನು ಹೇಳ್ತೀವಿ ಅವರು? ಹೌದು. ಸೊ ಹೊರಗೆ ಬಂದಿದ್ದೇವೆ, ನಮ್ಮ ಬೈಕಲ್ಲಿ ಪಾರ್ಕ್ ಆಗಿದೆ. ಎಲ್ಲಿಗೀಗ? ಹೇಗಾಯ್ತು ಎಲ್ಲಿಗೆ? ದರ್ಶನ? ಎಲ್ಲಿಗೆ 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 ಅಂತ ಗೊತ್ತಿಲ್ಲ. ಎಲ್ಲಿಗೆ ಅಂತ ಗೊತ್ತಿಲ್ಲ guys. ಸದ್ಯದಲ್ಲಿ ಅಪ್ಡೇಟ್ ಕೊಡ್ತೇವೆ. ನನ್ನ ಔಟ್ಫಿಟ್ ಚೇಂಜ್ ಆಗಿದೆ, ನೋಡಿದ್ರೆ ಅವನ ಚಡ್ಡಿ ಹೋಗಿ ಪ್ಯಾಂಟ್ ಆಗಿದೆ. ಅಕ್ಷಯ್ ಬಂದ. ಅಕ್ಷಯ್ ಪಾಪ ರೈಟ್ ಆಯ್ತು. ಅಯ್ಯೋ ಪಾಪ ಇವ. ಓಕೆ, ಬೆಂಗಳೂರಿಂದ ಬಂದಿದ್ದಾನೆ. ಬೆಂಗಳೂರಿಂದ ಪಾಪ ಇವನ ವ್ಲಾಗ್ಗೋಸ್ಕರ ಅಂತ. ನಾವು ಇಲ್ಲಿ ಮುಂಚೆ ಸಹ ಬಂದಿದ್ದೇವೆ. ಹ್ಯಾಂಗಿಂಗ್ ಬ್ರಿಡ್ಜ್, ಕುದುರೆಮುಖ. ನೀರೆಲ್ಲ ಜಾಸ್ತಿ ಆಗಬೇಕಿತ್ತು, ಅರೆ ಕಮ್ಮಿ ಉಂಟು ಮಾರೆ. ನಾವೊಂದು ವಾಕ್ ಹೋಗಿವರು. ಸೊ ಇಲ್ಲಿ ಯಾವಾಗ ಬಂದದಂತ ಹೇಳಿದರೆ ತುಂಬ ಟೈಮ್ ಆಯಿತು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದು. ಲೈಕ್ ನೀವು ವ್ಲಾಗಲ್ಲಿ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಒಂದು ಸಿಗ್ತದೆ ಒಳ್ಳೆ ವ್ಲಾಗ್. ಒಳ್ಳೆ ವ್ಲಾಗ್ ಇತ್ತು ಅದು ಆ್ಯಕ್ಚುಲಿ. ಸೊ ಇಲ್ಲೇ ಪಾಸ್ ಆಗುವಾಗ ಇಲ್ಲೇ ಬರ್ತದೆ. ಅದು ಆ್ಯಕ್ಚುಲಿ ಇದು ಗೊತ್ತಾಗ್ಲಿಕ್ಕಿಲ್ಲ ಅಷ್ಟು, ಆದರೂ ಸೂಪರ್ ಉಂಟು ಪ್ಲೇಸ್. ವಾವ್. ಮನೆಗೆ ಬಂದದ್ದು ಸ್ಪೀಡೇ ಗೊತ್ತಾಗಲಿಲ್ಲ. ಮನೆಗೆ ಒಟ್ಟರಷ್ಟು ಬಂದದ್ದೇ ಸ್ಪೀಡ್. ಓಕೆ, ಸೊ ಇವತ್ತೆಂತ ಆಯ್ತು ಅಂತ ಹೇಳಿದರೆ ಅದೇ ಆಯಿತು, ನೀವು ನೋಡಿದ್ದದು. ಸೊ ಗಮ್ಮತ್ತಾಗ್ತಾ ಉಂಟು. ಸೊ ಅಣ್ಣನವರು ಸ್ಪೀಡ್ ಹೋದ್ರು, ಅವರ ಬೈಕ್ ಹುಷಾರು, ನಾನು ಸ್ಕೂಟಿಯನ್ನು ಇಟ್ಕೊಂಡು ಹೋದದ್ದು. ಆ್ಯಕ್ಚುಲಿ ಭಾರಿ ಒಳ್ಳೆ ಸ್ಕೂಟಿ ಇದು, ನೋಡ್ಬೋದು. ಮೈಲೇಜ್ ಎಲ್ಲ ಕೇಳಬೇಡಿ. ಮೈಲೇಜ್ ಸ್ಕೂಟಿಯಲ್ಲಿ ಮೈಲೇಜ್ ಕೇಳಲಿಕ್ಕಿಲ್ಲ. ಮೈಲೇಜ್ ಬಗ್ಗೆ 2 ಕೋಟಿ ಉಂಟು ಅಂತ. 2 ಕೋಟಿ ಉಂಟು. ಖುಷಿ ಆಯಿತು. ಒಳ್ಳೆ ಮೈಲೇಜ್. ಒಂದು 30 ಕೊಡ್ಬೋದು. 30, 32, 35 ಅಂದರೆ ಭಾರಿ ಇದರಲ್ಲಿ ಓದೋದು. ಅದು ಒಂದು ಹೋಗಿ ಬರ್ತಾ ಅಂತ ನನಗೆ ಧೈರ್ಯ ಇರಲಿಲ್ಲ, ಅಂದರೆ ಮೊನ್ನೆ ಎಲ್ಲ ಬಂದಾಗಿತ್ತು. ಸೊ ಇದು ಒಳ್ಳೆ. ಆ್ಯಕ್ಚುಲಿ ಒಂದು 250 ಕಿಲೋಮೀಟರ್ಸ್ ಆಗಿರ್ಬೋದು ಅಲ್ಲ? 250, 240, 200 ಮೇಲೆ ಅಂತ ಹೋಗಿದೆ. ಎಲ್ಲಿ ಮಾರೆ
ಬಕ್ಕ ಉಂಡೇರ್ನ ಬೈಕ್ ಮೇನ್ ಮಂಡ್ಯ ಸಮಜ್ಜಿ ಏನು ಪಾತಿರುವ 224 ಕಿಲೋಮೀಟರ್. ಸೊ ಹೋಗುವ ಅಂತ ಆಗ್ತದೆ ನೋಡುವ. ಇದ್ರೆ ತುಂಬ ಒಳ್ಳೆ ಪ್ಲೇಸ್, ತುಂಬ ಒಳ್ಳೆ ಪ್ಲೇಸ್. ಯಾಕಂದ್ರೆ ಗಾಳಿ ಅಷ್ಟು ಬರ್ತಿತ್ತು ಅಂತ ಹೇಳಿದ್ರೆ ನಾವು ಈಗ ನಿಂತಾಗ ದೂಡ್ತಾ ಇತ್ತು ಅದು, ನನ್ನನ್ನೇ ದುಡ್ತಾ ಇತ್ತು. ಇವನನ್ನೇ ದೂಡ್ತಾ ಇತ್ತು. ಸೊ ಎಂತ ಮಾಡ್ಲಿಕ್ಕಿಲ್ಲ. ನನಗೆ ತುಂಬ ಖುಷಿ ಆಯ್ತು. ನೀವು ಹೋಗುದಾರೆ ನೀವು ಹೋಗಿ, ಬಟ್ ಮೇನ್ಲಿ ಇಂಪಾರ್ಟೆಂಟ್ ಥಿಂಗ್ ಅಂತ ನೆನಪಿಟ್ಕೊಳ್ಬೇಕಂತ ಹೇಳಿದ್ರೆ ಟ್ರಕ್ಕಿಂಗ್ ಮಾಡಿ ಹೋಗ್ಬೇಕು, ಇಲ್ಲದ್ರೆ ಜೀಪಲ್ಲಿ ಹೋಗ್ಬೇಕು. ಬೈಕ್ ಇಟ್ಕೊಂಡು ಹೋಗ್ಬೇಕಾದ್ರೆ ಅದು 1 ತಿಂಗಳ ಮುಂಚೆ ಬಂದಾಗಿದಂತೆ. ಸೊ ವೆಲ್ ಡನ್. ನಾನು ಈ ಸ್ಕೂಟಿಯನ್ನು ಹಿಡ್ಕೊಂಡು ಹಾರಿಸುವಂತಿದ್ದೆ, ಬಟ್ ಆಗಲಿಲ್ಲ, ಆಪರ್ಚುನಿಟಿ ಕೊಡಲಿಲ್ಲ ಅವರು. ಸೊ ತೊಂದರೆ ಇಲ್ಲ, ಇದರದ್ದು ಕೆಪಬಿಲಿಟೀಸ್ ಸ್ವಲ್ಪ ಕಮ್ಮಿ ಆಯ್ತು. ನೋ ಪ್ರಾಬ್ಲಮ್. ಖುಷಿ ಆಯ್ತು ಇವತ್ತು. ಹೇಗೆ ಬೆಂಗಳೂರಿಂದ ಬಂದು ಹೇಗೆ ಆಯ್ತು? ಖುಷಿ ಆಯ್ತು ಮಾತ್ರ. ಅವನು ಬೆಂಗಳೂರಿಂದ ಬಂದದ್ದು ಪಾಪ ಟ್ರೆಕ್ಕಿಂಗ್ಗೋಸ್ಕರ. ಅನ್ಎಕ್ಸ್ಪೆಕ್ಟೆಡ್ ಆದ್ರೂ ಎಕ್ಸ್ಪೆಕ್ಟೇಷನ್. ಅಪ್ಪ ಸ್ನಾನ ಮಾಡಿ ಬರುವ, ನಂಗೆ ಈಗ ಪುನಃ ಹೋಗ್ಲಿಕ್ಕೆ ಉಂಟು. ಸೊ ಬಾಯ್. ಹೋಗ್ಬೇಕು ಬಾಯ್ ಬಾಯ್. ಹೋಗುವ. ನಂದಾಯ್ತು ಇಷ್ಟೇ. ನಂದು ಪ್ಯಾಂಟ್ ಬೇಕಿದ್ರೆ ಪ್ಯಾಂಟ್ ಅಂಗಡಿ ಅದ್ರಲ್ಲಿ ಉಂಟು. ಓಕೆ ಬಾಯ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಟು ರೀಲಿಕ್ ಫಿಲ್ಮ್ಸ್. ರೀಲಿಕ್ ಫಿಲ್ಮ್ ಸಬ್ಸ್ಕ್ರೈಬ್ ಮಾಡಿ. ಇವನ ಬೆಲ್ ಮಾಡಿ, ದುಡ್ಡು ಬಂದು ನಂಗೆ ಕೊಡಿ. ಚಲೋ ಬಾಯ್. ಇದು ನಮ್ದು ಗಾಡಿ ಸತ್ತು ನೋಡಿ.